ಬಿಡಕ್ಕೆ ಕೊಡು ಮಾಡಕ್ಕೆಲ್ಲ ಇಟ್ಟಾರು ಅಲ್ಲೇ ಒಲಿ ಉರಿಯಾದ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೆಂಗಾದ್ರೆ ಎಲ್ಲರೂ ಆರಾಮದಿರ ಅಂತ ಹೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೇನು. ಈಗ ಬೆಳಗ್ಗೆ 8 ಆಗೈತಿ ಟೈಮ. ಬಟ್ ಈಗ ಸ್ಟಾರ್ಟ್ ಮಾಡಿದ್ದೇನೆ ಬ್ಲಾಗ. ಡ್ರೆಸ್ ತೊಗೊಂಬರಾಕಿಲ್ಲ, ಮರಕ್ಕೆ ಬಂದುಬಿಟ್ಟಿದ್ದು. ಎಲ್ಲ ನಾನು ಯೋಚನೆ ಮಾಡ್ಕೊತ ಏನು ಮರ್ತೇವೆ ಅಂತ ಅಂದ್ರೂ ಲಾಸ್ಟಕ್ಕೆ ಬ್ರಷ್ ಮಾಡಕ್ಕೆ ಬಂದಿದ್ದೆವು. ಸೊ ಈಗ ತಂದು ಕೊಟ್ಟಾರು ಬ್ರಷ್. ಇನ್ನು ಬ್ರಷ್ ಮಾಡಬೇಕು. ಬ್ರಷ್ ಮಾಡ್ಕಷ್ಟು ನಾಷ್ಟ ಮಾಡಬೇಕು. ಪಾಪು ಅದನ್ನು ಈಗ ಬರತಾರಂತ ಕರ್ಕೊಂಬರಕ್ಕೆ ಆಕಾಶ್ ಹೋಗಿದ್ದಾನು. ಪಾಪುನದು ಕರ್ಕೊಂಬಂದ್ಮೇಲೆ ಅವ್ರನ್ನೂ ಎಲ್ಲರನ್ನೂ ತೋರಿಸ್ತೇನು. ಬ್ಲಾಗ್ ಮಜವಾಗಿರ್ತೈತಿ. ಎಲ್ಲಿ ಸ್ಕಿಪ್ ಮಾಡ್ದಂಗೆ ಫುಲ್ ವಾಚ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಹೆಂಗೆ ಹೋಗ್ತೈತೆ ಅಂತ ನೋಡಬೇಕು. ದಯವಿಟ್ಟು ಎಲ್ಲರೂ ವಾಚ್ ಮಾಡಿರಿ. ಓಕೆ ಗಾಯ್ಸ್, ಬ್ರಷ್ ಮಾಡ್ಕಶ ಆಮೇಲೆ ಸಿಗ್ತೇನಂತ. ಬಾಯ್. ಕಾಲ್ಗೇಟ್ ಎಲ್ಲ ಇದಾವೆ. ಇಲ್ಲಿ ನೋಡ್ರಿ, ಅಡುಗೆ ಸ್ಟಾರ್ಟ್ ಆಗೈತಿ ಆಲ್ರೆಡಿ. ಹೇಳಾತೀನಿ ಫೋನ್. ಈಗ ನಮ್ಮ ಮಮ್ಮಿ ಬಾಂಡೆ ತಿಕ್ಕಾತಾವು. ನಾವು ಬ್ರಷ್ ಮಾಡ್ಬೇಕಂತೇಳಿ ಬನ್ನಿ. ಅಲ್ಲೇ ಏನೋ ಅಷ್ಟು ಬಾಂಡೆ ತಿಕ್ಕಾತಾವು. ನೀರೆಲ್ಲ ಹರಿದವು. ಅವ್ರು ಅದು ಅಕ್ಕ ಹೆಂಗೆ ಬಂದು ಮಾಡ್ತಾರೆ ಯಾವ ಬಾಳೆ. ನಮ್ಮವ್ವ ನೋಡ್ರಿ, ಪಾಪು ಬರೋ ಎಕ್ಸೈಟ್ಮೆಂಟ್ ಒಳಗೆ ಅದಾಳು. ಪಟ್ ಎಲ್ಲ ಕೆಲಸ ಮುಗಿಸ್ಕೊತಾಳು ಪಾಪು ಬರ್ತಾಳಂತ. ಆಕೆ ಬಂದಮೇಲೆ ತಿರ್ಗ್ಯಾಡಕ್ಕೆ ಹೋಗಬೇಕಂತ ಆಕೆ ಕರ್ಕೊಂಡು ಅದ್ರ ಸಲುವಾಗಿ ಪಟ್ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೇನವ ಅಂತೇಳಿ ಅನ್ನತಾಳು. ನಮ್ಮ ಮಾವ ಯಾವ ಹಿಡಿಬೇಚಾ ತಗೊಂಡ್ಬಂದ. ಯವ್ವ ಹಂಗಂದು ಮೈಸೂರ್ದಾರ ಪಾಪ ಬರೀ ಬ್ಯಾಳಿ ಅಮ್ಮನ ಬ್ಯಾಳಿ ರೊಟ್ಟಿ ತಿಂತೇನಂತ ಬರತ್ತಾವ. ನೀನೇ ಚಲೋ ಆಗೈತಿ ನೋಡುವ. ಇರುವಾಗ ಮಾಡ್ತೇನವ ಅಡುಗೆ. ಇಂಥ ಸಲ ಬರೋಲ್ಲ, ನಾನು ಮಾಡ್ಕೊಡ್ತೇನೆ. ಇಲ್ಲಿ ರೊಟ್ಟಿ ಮತ್ತಿ ಇಲ್ಲಿ ನಾವು ಚಹಾ ಕುಡಿಯತ್ತೇವು. ತವ್ರ ಮನೆಗೆ ಬಂದರೆ ಎಷ್ಟು ರೆಸ್ಟ್ ಇಲ್ವ ಯವ್ವ. ಏನೂ ಕೆಲಸ ಮಾಡೋದಿಲ್ಲ. ಅಲ್ಲಾದ್ರೆ ನಿರ್ವಾಹ ಇಲ್ಲ, ಮಾಡಬೇಕ. ನಂಗೆ ಹಸು ಆಗಿಲ್ಲ ಆ್ಯಕ್ಚುಲಿ. ಬಟ್ ಇದು ಸಾರು ಇತ್ತಲ್ಲ ರಾತ್ರಿದ, ಅದು ಸಖತ್ತಾಗಿ ಆಗಿತ್ತು. ಅದು ಯಾಕೋ ಉಣ್ಬೇಕು ಅನ್ಸಾತೈತಿ. ಅದ್ರ ಸಲುವಾಗಿ ಉಂಡು. ಈಗ ನಮ್ಮ ಪಾಪೋದು ಬರ್ತಾರೋ, ಮೇ ಬಿ ಬರಾತಿರ್ಬೇಕು. 8:30 ಬರ್ತೇವಂತ ಹೇಳಿದ್ರು. 8:30 ಆಗೈತಿ. 8:30 ಆಗಿ ಹೋಗೈತಿ ಆಲ್ರೆಡಿ. ಏನರ ಇಲ್ಲೇ ಇದ್ದಿರ್ಬೋದು. ಏನರ ಒಂದು 5 ನಿಮಿಷ 10 ನಿಮಿಷ ಬಂದುಬಿಡ್ತಾರು. ಅಷ್ಟೊಳಗೆ ಊಟ ಮಾಡ್ಕರ್ಸೆ ಕುಂದಿರ್ತೆ. ನಾ ಹಾಲು ತೆಗ್ದಿಲ್ಲ ತಗೋ. ನೋಡ್ರಿ, ಇಲ್ಲೇ ನುಗ್ಗಿಕಾಯಿ ಸಾರು ಮಸ್ತಾಗಿತ್ತು, ಸಖತ್ತಾಗಿತ್ತು. ಸ್ವಲ್ಪ ಊಟ ಮಾಡತ್ತೀನಿ ನೋಡಿರಿ, ಜಾಸ್ತಿನೂ ಇಲ್ಲ, ಸ್ವಲ್ಪನೇ ಊಟ ಮಾಡತ್ತೀನಿ ನೋಡ್ರಿ. ಇಲ್ಲೇ ಇನ್ನು
ಇನ್ನೂ ಏನೂ ಅಡುಗೆ ಆಗಿಲ್ಲ. ರಾತ್ರಿ ಊಟ ಮಾಡತ್ತೀನಿ ನಾ. ರಾತ್ರಿ ಸಾರ ರಾತ್ರಿ ಅನ್ನ. ಯಾಕಂದ್ರೆ ಅದು ಚಲೋ ಆಗಿತ್ತು ಅಂತ ಅನ್ನೋ ಕಾರಣದಿಂದ ಇವರೆಲ್ಲ ರೊಟ್ಟಿ ಮಾಡಿದಾರೆ. ಓಕೆ ಗಾಯ್ಸ್, ನಮ್ಮ ಪಾಪದು ಬಂದ್ಮೇಲೆ ತೋರಿಸ್ತೇವಂತ. ಬಾಯ್. ಯಾಕೆ ಮಕ್ಕೊಂದೇಳು ಇವಾಗ ಗಟ್ಟಿ ಹಿಡಿದಾಳ. ಬರ್ರಿ ಇವ ಏನು ಗಟ್ಟಿ ಹಿಡಿತೈತಿ ಅದು. ಈಗ ಬೇಸಾಗಿದ ಅಣಿಕಾವ್ ಹಿಡಿ ಯಾಕೊಂಡು ನೋಡ್ಲಾಟ ಫೋಟೋ ತೆಗ್ಯಾಸಿ ತಗೋ ಹಿಡಿಯೋ ಆಮೇಲೆ ತಕೊಂಡು ಬರೋಲ್ಲ ಇರ್ತಾನಂದೇನ ನಮ್ಮ ಮಂಜುಗ ಮನೆ ಅಂತಲ್ಲ ಇದ್ದೀವ. ಇವ್ ನೋಡಾಕ್ ಹೋಗಿದ್ದೆ ಆಮೇಲೆ ಅಲ್ಲಿಂದ ಎರಡೇ ಹೆಜ್ಜೆ ಬಂದ ನೋಡ್ವಿ. ಅಲ್ಲೇ ಹೋಗಿ ನೀಟ್ಟು ಬಿಡ್ತೀನಿ ಏನ್ ಮಾಡಕ್ ಹೋಗಿದ್ದಿ? ಪಾಪ ಇಲ್ಲ ಬಂಗಾರ ಕುಡಿಯೋ ಇದೆ ನಮ್ ಕಡೆ ಬಾ ಬರ್ರಿ ತಾನು ಬಾ ಲೋಕರ ಬ್ಯಾಡ ನಿನಗ ಕಳ್ಸಿದಾನ ಆ ಪಡ್ಲೆ ತುಂಬ ಸತ್ತು ಮಂದಿಕ್ಕಿ ಬೇಕಂತ ನಿಂದ್ರಾತಾಳ ಮತ್ತೆ ಮುಂದೆ ಹಾಯ್ ಮಾಡು. ಹಾಯ್ ಮಾಡ ಪಾಪ ನೀ ಮಾಡು ಪಾಪ ನೋಡಿ ಹೆಂಗ್ ಮಾಡ್ತಾನ. ಹಾಯ್ ನೀ ಮಾತಾಡಿಲ್ಲ ಏನ್ರ ಒಟ್ಟು ನೋಡು ನೋಡ್ರಿ ಗಾಯ್ಸ್, ನನ್ಗೆ ನಮ್ಮ ಪಾಪ್ಯ ಮಾವಿನಕಾಯಿ ತಂದು ಕೊಟ್ಟಾನು. ಥ್ಯಾಂಕ್ ಯು ಗಪ್ ಗಿಫ್ಟ್ ನೋಡ್ರಿ ಗಾಯ್ಸ್, ನಮ್ಮ ಪಾಪ್ಯ ನಂಗೆ ಮಾವಿನಕಾಯಿ ತಂದು ಕೊಟ್ಟಾನು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಾಪ್ಯ. ವೆಲ್ಕಮ್ ವೆಲ್ಕಮ್ ಏನು ಅವ ತಿಂದು ಹೋಗ್ತಾನಂತ ಗೊತ್ತಿಲ್ಲ. ನೀವು ತಿನ್ರಿ ಬಾಯಿಗಿದಾವ್ರಿ ಮುಂದೆ ಇಲ್ಲಡ ಕೇಳ್ಕೋದು. ನೀ ಯಾಕೆ ಅಕ್ಕಿನ ಕರೆಯಕ್ಕೆ ಹೋಗ್ತಿ? ಎದ್ದು ಬಿದ್ರು ಅಕ್ಕಿ ಮನೆಗೆ. ಆಕೆ ಬೇಕಮ್ಮ ಆಟ ಆಡ್ತಾನವ ನಿಂಗೆ ಅನ್ಬೇಕು. ಮತ್ತೆ ಅಕ್ಕಿ ಬಾಂಡೆ ಮುಚ್ಕೋತಿ ಆಡೋಲ್ಲ, ನೀವು ಮುಚ್ಕೋತಿ ಆಡೋಲ್ಲ, ನೀವು ಬಾಲ್ ಹೋಗ್ಯಲ್ಲ ಬೇರೆ ಇದೆಯಾ? ಮತ್ತೆ ಅಕ್ಕಿ ಒಯ್ ಒಯ್ ಹಂಗೆ ಮಾಡ್ತಾರೆ ಪಾಪ ಹಂಗೆ ಮಾಡಬಾರ್ದು ಕ್ಯಾಶ್ ಸಿಗ್ಲಿಲ್ಲ ಅವಂಗ ಹೋಗಿದ್ದೆ ಜಿರಾ ಬಟ್ಲೆ ಎಲ್ಲ ಹಾಕಿ ಎಲ್ಲಾರಿಗೆ ಮತ್ತೆ ಆಯ್ತು ಪಾಪ ಅತ್ತಿ ಪಾಪ ಥ್ಯಾಂಕ್ಸ್. ಶ್ರೀಯನ್ನ ಬಾಯ ಹಾಕಿದ್ ನಮಗ ತಿಕ್ಕೇನ್ಲ ಜಿರಾ ಏನು ಕರ ಕರ ಇವ ಈಕಿಗೆ ಫೋನೇ ಬೇಕು. ಈಕಿಗೆ ಬರೀ ಫೋನ್ ಹಿಡ್ಕೊರ ಹಿಡ್ಕೊಂಡೇನು ಬಿಡ್ನಿ. ಹಿಡು ಇಲ್ಲ ಒಂದೇ ಕಲೆ ಪಾಪ ಗೊತ್ತ ಅಲ್ಲಿ ಅತ್ತಿಗೆ ಹೋಗೋದಿನಿ ನನ್ನ ಕಡೆ ಎಲ್ಲವ ನಾ ಬದ್ಗಾಮ ಅಯ್ಯಕ್ಕೆ ತೋರಿಸ್ಬೇಡಪ್ಪ ಕುಕ್ಕನಟ್ಟು ಕೆಟ್ಟತಂದ್ರೆ ಬಡಿತಾರ ನೋಡು. ಈಕಿ ಇವಂದು ಏನಂತ ಒಂದು ಬಗ್ಲಾಗ ಹಿಡ್ಕೊರಿಕಿನ ಬಗ್ಲಾಗ ಯಾವ್ದು ಇಲ್ಲೋಣ ಹೇಳ ಮ್ಯಾಮ್ ಬಾ ಇಲ್ಲೋಣ ಬಜ್ಜು ಬರತೈತಿ. ಏ ಡ್ಯಾನ್ಸ್ ಡ್ಯಾನ್ಸ್ ಕಲೆ ಮಾಡ ಮಾಡ್ತಾಳ ಡ್ಯಾನ್ಸ್ ನೋಡ್ಬೇಕ ಮಾಡ ಡ್ಯಾನ್ಸ್ ನೋಡಪ್ಪ ಯೋ ಡ್ಯಾನ್ಸ್ ಮಾಡ್ರಿ. ಗುಬ್ಬಿ ಡ್ಯಾನ್ಸ್ ಮಾಡಿ. ನಾಗೆ ಓ ಪಚ್ಚಕನ ಏ ನೀ ಆಕಿಡಿ ಆಗ್ತೀರಾ ತಗೋರ ನೋಡಿ ಆಗ್ತಾ ನಿನ್ನ ಕಡೆನ ಬರಾಕತ್ತಾಳೆ ಉಪ್ಪ ಮಾಡ ಇಲ್ಲಡ ಪಾಪು ತಾಟ ಟಿಕ್ಕಕ್ಕ ನೋಡಿ ಆಕೆಗೆ ನಿದ್ದೆ ಬಂದೈತಿ ಆಮೇಲೆ. ಇಡ ಹಿಂಗಂತ ಅವು ಅವು ಕೈ ಮಮ್ಮಿ ತಿನ್ನೋದ್ಲ ಸತ್ಯ ಯಾಕ ಬಂದ ನೋಡ ನೀ ಕ್ಯಾಚ್ ತಿಳ್ಕೊಬೇಡ ಎಷ್ಟು ಅಂತ ಹೇಳ್ದ ಸಾಬೂನ್ ಅದು ಭಾಳ ತಗೊಂಡ್ಕೋ ಪಲ್ಗಟ್ಗೆ ಒಂದು ಸಜ್ಜಿರ್ತೇನೆ ಮಾ ಒಂದು ಸಾಕಲ್ಲ ಇಷ್ಟರಿ ಅದು ಎಲ್ಲಿಟ್ಟೆ. ಬರ್ತ್ಡೇ ಸಲುವಾಗಿ ಮನ್ಯಾಗನ ರೆಕಾರ್ಡಿಂಗ್ ನಡೆಯತ್ತಿತ್ತು. ನಮ್ಮ ಅಣ್ಣನ ಹಾಡೋದ್ರಿಂದ ಅವ ರೆಕಾರ್ಡಿಂಗ್ ಮಾಡತ್ತಿದ್ದ ಬರ್ತ್ಡೇ ಸಾಂಗ್. ಸೊ ಅದು ಹಾಡಿದಾನ ಬಟ್ ಕಾಪಿ ರೈಟ್ ಬರ್ತೈತೆ ಅಂತ ಯಾಕರ್ಷೆ ನಾನು ಮತ್ತು ವಾಯ್ಸ್ ಓವರ್ ಕೊಡತ್ತೇನು. 10 ಸೆಕೆಂಡ್ ಬಿಟ್ಟು ಕರ್ಸಿ ಮತ್ತು ಏನರೇ ಫುಲ್ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬರ್ತೈತಿ. ಅದಕ್ಕೆ ನಾನು ಮತ್ತು ಮ್ಯೂಟ್ ಮಾಡಿದೆನು. ಹಾಡು ಮಾತ್ರ ಸೂಪರ್ ಆಗಿತ್ತು. ಅದನ್ನೂ ಹಿಂದಿನ ಬ್ಲಾಗ್ದಾಗ ಐತದ ಹಾಡು. ಅದಕ್ಕೆ ಕಾಪಿ ರೈಟ್ ಬಂದೈತಿ ಆಲ್ರೆಡಿ, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್ ನೆಕ್ಸ್ಟ್ ಬ್ಲಾಗ್ದಾಗ ಮಸ್ತ್ ಸಿಗ್ತೇನೆ. ಓಕೆ ಗೈಸ್, ಬಾಯ್ ಬಾಯ್.